ಅಲ್ಲಿ ನಮಗೇನಾಗಿದೆ ನೋಡಿ, ಎಲ್ಲ ಕೇಳ್ತಾ ಇದ್ದು ಹೀರೋಯಿನ್, ನಮಗೆ ಎಲ್ಲರೂ ಕೇಳ್ತಾ ಇರೋದು ಹೀರೋಯಿನ್ ಯಾಕೆ ಬರ್ತಾ ಇಲ್ಲ ಅಂತ. ಅದಕ್ಕೆ ನನಗೆ ನೀವು ಮಾಧ್ಯಮದವ್ರು ಕೇಳಿದ್ದೀರ, ಅದಕ್ಕೆ ಅವ್ರನ್ನೇ ಕೇಳಿ ಅಂತ ಹೇಳಿದೆ. ನೀವೊಂದು ಪ್ರಯತ್ನ ಮಾಡೋದೈತೆ, ಅವ್ರ ಮನೆ ಹತ್ರ ಕೇಳ್ಬೋದೈತಲ್ಲ ಮಾಧ್ಯಮದವರು ಯಾಕೆ ಬರ್ತಾ ಇಲ್ಲ ಅಂತ. ಹೋಲಿ, ಸಿನಿಮಾ ಗೆದ್ದಿದೆ. ಮುಂಚೆ ಈಗ ರಾಕ್ಲೈನ್ ವೆಂಕಟೇಶ್ ಅವರು ಬಿಟ್ಟು ಮಾತಾಡಿಸ್ದು, ಚೇಂಬರಿಂದನೂ ಮಾತಾಡಿದ್ದಾರೆ, ಯಾರಿಗೂ ಬೆಲೆ ಇಲ್ಲ ಅಂತಾರೆ. ಅಷ್ಟು ದೊಡ್ಡ 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 ಇದನ್ನ ಹಂಗಿದ್ರೆ ನೀನು ಗೆದ್ದಿರೋದೇ ನೀನು ಪ್ರೇಕ್ಷಕರಿಂದ ಅಮ್ಮ ಬಂದ್ಬಿಟ್ಟು ಅಟ್ಲೀಸ್ಟ್ ಬಂಡವಾಳಕ್ಕಿದ್ದೀವಿ. ನೀನು ಬೇರೆ ಆಯಿತು ರಿಲೀಸ್ ಅಂತ ಡೌಟ್ ಇತ್ತಲ್ವ, ಸಿನಿಮಾ ಗೆದ್ದಿರ್ತಾನೆ, ಈಗಲೂ ಬರ್ಬೇಕು ತಾನೆ. ಬರ್ತಾನೆ ಯಾರೂ ಕೇರ್ ಮಾಡೋಣ ಅಂತ ನೀನು ಬೆಲೆ ಕೊಡ್ತಾ ಇರ್ಗಂದ್ರೆ. ಅದಕ್ಕೆ ನಾವು ಅಧ್ಯಕ್ಷರಿಗೂ ಮನವಿ ಕೊಟ್ಟಿದ್ದೀವಿ, ಇವತ್ತು ಕಂಪ್ಲೇಂಟೇ ಕೊಡ್ತಾ ಇದ್ದೀವಿ. ಇವತ್ತು ದಯವಿಟ್ಟು ಆಕ್ಷನ್ ತೊಗೊಳ್ಳಿ ಅಂತಲೇ ಹೇಳ್ತಾ ಇದ್ದೀವಿ. ಈ ರೀತಿ ಮಾಡ್ತು ಅಂತ ಅಂದರೆ ನಾನೊಬ್ಬ ಅಲ್ಲ, ನಾಳೆದಿಂದ ಎಲ್ಲರೂ ಇದೇ ಥರ ಮಾಡಿದ್ರೆ ಪ್ರೊಡ್ಯೂಸರ್ಗಳು ಬಂಡವಾಳ ಹಾಕ್ಕೊಂಡು ಏನಂತ ಅನ್ಸೋದು ಹೇಳ್ತಾರೆ. ಅಟ್ಲೀಸ್ಟ್ ಪಬ್ಲಿಸಿಟಿ ಬರ್ಬೇಕು ತಾನೆ ಜನ. ಅಟ್ಲೀಸ್ಟ್ ಗೆದ್ದಿದೆ ಈಗಲಪ್ಪ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು ಪಬ್ಲಿಸಿಟಿ ಮಾಡು. ಎಲ್ಲೋ ಒಂದು ಕಡೆ ನಿಮ್ಗೆ ಪೋಸ್ಟ್ ಹಾಕ್ಬಿಟ್ಟು ದಿನ ಕಥೆಗಳು ಹೇಳ್ಕೊಂಡು ಹುಬ್ಳಿಯಿಂದ ಬರ್ತಾಯಿದ್ದೀನಿ, ಬೆಳಗಾವಿಯಿಂದ ಬರ್ತಾಯಿದ್ದೀನಿ ಅಂತ ಹೇಳಕ್ಕೆ ಬಂದರೆ ನಾವು ಮುಂಚೆನೇ ಹೇಳಿರಲ್ವ. ಏನು ಶಿವಣ್ಣ ಅವ್ರಿಗೆ ಏನು ಸಂಬಂಧ, ಉಪೇಂದ್ರಿಗೆ ಏನು ಸಂಬಂಧ, ಸುದೀಪ್ ಅವ್ರಿಗೆ ಏನು ಸಂಬಂಧ, ಅವರೆಲ್ಲ ಯಾಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಶ್ವಿನಿಯವ್ರಿಗೆ ಏನು ಸಂಬಂಧ, ಏನು ಸಪೋರ್ಟ್ ಮಾಡ್ತಾ ಇದ್ದಾರೆ. ಕನ್ನಡ ಸಿನಿಮಾ ಗೆಲ್ಲಿ ಉಳಿದಿ ಅಂತ ತಾನೆ. ಇವ್ರುಗಳು ಸ್ವಂತ ಕನ್ನಡದಲ್ಲಿರೋರೇ ಇವ್ರುಗಳು ಬಂದ್ಬಿಟ್ಟು ಕನ್ನಡ ಸಿನಿಮಾಕ್ಕೆ ಅವ್ರದ್ದು ಏನು ಬೇಕೆಲ್ಲ ತಗೊಂಡ್ಬಿಟ್ಟು ₹1 ಕಡಿಮೆ ಆದ್ರೂ ಇವರು ಒಂದು ಡೇಟಿಗೆ ಬರೋಲ್ಲ, ಒಂದು ಡಬ್ಬಿಂಗ್ ಬರೋಲ್ಲ. ಏನು ಕೇಳಿ, ಓಪನಿಗೆ ಬರಲಿ, ಡಿಬೇಟಿಗೆ ಕೂತ್ಕೊಳ್ಳಿ, ನಮ್ಮಿಂದ ಸೆಟ್ಟಲ್ಲಾಗಲಿ ಅಥವಾ ಪೇಮೆಂಟಲ್ಲಾಗಲಿ ಏನೋ ಸಮಸ್ಯೆ ಇದೆ ಅಂದರೆ ಬಂದು ಓಪನಾಗಿ ಹೇಳಿ, ನಮ್ಮೇಲೆ ಕಂಪ್ಲೇಂಟ್ ಮಾಡಲಿ. ನಾವು ಓಪನಾಗಿ ಹೇಳ್ತಾ ಇದ್ದೀವಲ್ಲ, ಅದು ಬಿಟ್ಬಿಟ್ಟು ನೀ ಎಲ್ಲರಿಗಿಂತ ದೊಡ್ಡ ಮನುಷ್ಯ ನಮ್ಮ ಮನೆ ನಂಗಿರ. ಹಾಂ, ಒಂದು ನಿನ್ನ ಗೆಲ್ಸಿದ್ದು ಪ್ರೇಕ್ಷಕರು, ಅವ್ರಿಗೊಂದು ಬೆಲೆ ಇಲ್ವ. ಎಲ್ಲರೂ ಪ್ರೇಕ್ಷಕರು ಕೇಳ್ತಾರೆ, ರಾಗಿನವ್ರನ್ನ ಕೇಳ್ತಾರೆ, ಸಾಧು ಕೋಗಿಲಿನ ಯಾರನ್ನು ಕೇಳ್ತಾ ಇಲ್ಲ. ಹೀರೋಯಿನಾಗಿ ಬರ್ತಾ ಇಲ್ಲ, ಹೀರೋಯಿನಲ್ಲಿ ಹೀರೋಯಿನ್ ಅಂತ ಕೇಳಿದಾಗ ನಾವೇನು ಆನ್ಸರ್ ಕೊಡೋಣ. ನಾವು ತಡ್ಕೊಂಡು ಹೋಗಲಿ. ಫಸ್ಟ್ ಇದಕ್ಕೆ ಬಂದಿದ್ದೀನಿ ಅಂತ ಹೇಳ್ತೀವಿ, ಫಸ್ಟ್ ರಿಲೀಸ್ ಮಾಡಿದಾಗ ಬರೀ 2 ಸಲ ಬಂದಿದೆ ಅಷ್ಟೇ. ಸೆಕೆಂಡ್ ಇದರಲ್ಲಿ ಅಟ್ಲೀಸ್ಟ್ ಒಂದೇ ಒಂದು ಪೋಸ್ಟ್ ಹಾಕೋಬಿಟ್ಟು ನಾವು ಎಲ್ಲರೂ ಕತೆ ಹೋಗಿ ಬಂದರೆ ಬರ್ತಾಯಿದ್ದೀನಿ ಅಂತಂದ್ರೆ ಈ ಅಮ್ಮಂಗಾರೆ ಎಲ್ಲಂಗದ ದೊಡ್ಡ ಮನುಷ್ಯನಂಗಾರೆ ಎಲ್ಲರೂ ಮೀರಿಸಿ ಬೆಳೆದಿದ್ದೆ ಅಮ್ಮ. ಅಥವಾ ಎಮ್ಮನೇ ಸ್ವಂತ ಬೆಳೆದಿರೋದು. ಪ್ರೇಕ್ಷಕರು, ಚೇಂಬರು, ಕಲಾವಿದರು ಯಾರಿಗೂ ಬೆಲೆ ಇಲ್ವ ಹಂಗಿದ್ರೆ ಭಾಳ ತಪ್ಪು. ಅಧ್ಯಕ್ಷ, ನಾನು ಮನವಿ ಮಾಡ್ಕೊತಾ ಇಲ್ಲ, ನಾನು ಇದು ರಿಕ್ವೆಸ್ಟು. ನಾನು ದಯವಿಟ್ಟು ನಾವು ಕಂಪ್ಲೇಂಟ್ ಕೊಡ್ತೀವಿ, ಆ ಎಮ್ಮನ ಮೇಲೆ ಆಕ್ಷನ್ ತೊಗೊಳ್ಳೇಬೇಕು. ಬೇಡ ನಮ್ಗಿನ್ನು ಬರ್ದೇ ನಮ್ಗೆ ಏನೋ ಎಮ್ಮನ ನಂಬ್ಕೊಂಡೆ ನಾವು ಇದು ಮಾಡಿಲ್ಲ. ಇನ್ನು ನಮ್ಗೆ ಗೊತ್ತಿದೆ ಸಿನಿಮಾ ಹೆಂಗಿರು ಪ್ರೇಕ್ಷಕರು ಗೆಲ್ಸವ್ರೆ. ಬೇರೆ ನಮ್ಮ ದೊಡ್ಡ ದೊಡ್ಡ ಕಲಾವಿದರುಗಳು ನಮ್ಗೆ ಸಪೋರ್ಟ್ ಮಾಡ್ತಾಯಿದ್ರೆ ಸಿನಿಮಾ ನಾವು ನಡ್ಕೊಂಡು ಹೋಗ್ತಾ ಇದೆ. ಇನ್ನು ನಾವು ಕರೆಯೋದಿಲ್ಲ ಎಮ್ಮನ್ನು. ಇಷ್ಟೊಂದು ಏನು ಹೋಗೋದು ಕರೆಯೋಂಥ ಹಣೆ ಬರ ನಮಗೂ ಇಲ್ಲ. ದಯವಿಟ್ಟು ನಿಮ್ಮ ಮಾಧ್ಯಮದವರು ಅಷ್ಟೇ ಪಬ್ಲಿಸಿಟಿ ಮಾಡಿ, ದಯವಿಟ್ಟು ಆ ಎಮ್ಮನ ಮನೆ ಹತ್ರ ಹೋಗ್ಬಿಟ್ಟು ಯಾಕಮ್ಮ ಬರ್ತಾ ಇಲ್ಲ, ಏನು ಸಮಸ್ಯೆ ಇದೆ, ಪ್ರೊಡ್ಯೂಸರ್ ಕಡೆಯಿಂದ ಸಮಸ್ಯೆ ಇದೆಯಾ, ಡೈರೆಕ್ಟರ್ ಕಡೆಯಿಂದ ಸಮಸ್ಯೆ ಇದೆಯಾ, ಹೀರೋ ಕಡೆಯಿಂದ ಸಮಸ್ಯೆ ಇದೆಯಾ, ಯಾರ ಕಡೆಯಿಂದ ಸಮಸ್ಯೆ ಆಗಿದೆ ಓಪನಾಗಿ ಹೇಳಿ ಕಂಪ್ಲೇಂಟ್ ಮಾಡಿ. ಬಂದು ಚೇಂಬರಿಗೆ ಕಂಪ್ಲೇಂಟ್ ಮಾಡ್ತೀಯ ಮಾಡು, ಬೇರೆ ಎಲ್ಲದೂ ಇದೆಯಾ ಕಂಪ್ಲೇಂಟ್ ಮಾಡ್ಬೋದಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.